ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಸವರಾಜ್ ಸರ್ ಏನಾದರೂ ಕ್ಲಿಯರ್ ಮಾಡೋದಿದೆಯಾ ಕ್ವಿಕ್ ಆಗಿ ಇಲ್ಲಿ ಬೇರೆ ವಕ್ತಾರ? ನಾನು ಆಗಲೇ ಹೇಳಕ್ಕೆ ಹೊರಟಾಗೆ ಈ ಸದನ ಚರ್ಚೆ ಆಗಿದ್ರೆ ಏನೆಲ್ಲ ಚರ್ಚೆ ಮಾಡಬಹುದಾಗಿತ್ತು ನಾವು. ಒಂದು ಮುಖ್ಯವಾಗಿ ಈ ನಾಯ್ಸ್ ಮತ್ತು ಬಿಡದಿ ವಿಚಾರಗಳ ಬಗ್ಗೆ. ಬಿಡದಿ ವಿಚಾರದಲ್ಲಂತೂ ಬಹುಶಃ JDS ಏನೇನು ಹೋರಾಟ ಮಾಡಿದ್ರು ಅಲ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ ಅದೆಲ್ಲ ವಿಚಾರವನ್ನು ತರಬಹುದು ಸದನಕ್ಕೆ, ಸದನದ ಪಟಲದ ಮೇಲೆ ಇಡಬಹುದಾಗಿತ್ತು. ಮತ್ತೆ ಈ ಒಂದು ವಿಚಾರ ಇದೆಯಲ್ಲ, ನಾಯ್ಸ್ ವಿಚಾರದಲ್ಲಿ ಕೋರ್ಟ್ ಒಂದು ಬಹಳ ಮುಖ್ಯವಾದ ಮಾತನ್ನು ಹೇಳಿದೆ, ಅದು ಓದ್ತೇನೆ ನಾನು. We fail to understand why the state is not reviewing the project or cancelling the same, as the NICE has utterly failed in its objective, that is developing 5 townships and expressway of approximately 111 kilometers. ಎರಡೂ ಮಾಡೋದ್ರಲ್ಲಿ ವಿಫಲ ಆಗಿದೆ. ಸರ್ಕಾರ ಯಾಕೆ ಈ ಯೋಜನೆಯನ್ನು ರದ್ದುಗೊಳಿಸಿ ಎಲ್ಲ ಜಮೀನನ್ನು ವಾಪಸ್ ತಗೊಳ್ತಾ ಇಲ್ಲ? ಎಲ್ಲ ಜಮೀನು ಅಂದರೆ ಎಷ್ಟು? ಸುಮಾರು 29,000 ಎಕರೆ. ಇದನ್ನ ಜಯಚಂದ್ರ ಕಮಿಟಿ ಕೂಡ ಹೇಳಿತ್ತು. ಈ ಒಂದು ಆದೇಶ ಇದೆಯಲ್ಲ, ಆಬ್ಜೆಕ್ಟಿವ್ ಉದ್ದೇಶದಲ್ಲಿ ವಿಫಲ ಆಗಿದೆ. ಚರ್ಚೆ ಮಾಡಿದ್ರೆ ಇದೊಂದು ಮಾತ್ರ ಅಲ್ಲ, ಈ ತರದ ಜಂಟಿ ಸಹಭಾಗಿತ್ವ ಯೋಜನೆಗಳು ಕರ್ನಾಟಕದಲ್ಲಿ ಉದ್ದೇಶದಲ್ಲಿ ವಿಫಲ ಆದಂತ ಎಷ್ಟಿದಾವೆ? ವೆದರ್ ಇಟ್ ಇಸ್ ಗರುಡ ಮಾಲ್ ಆರ್ ಇಟ್ ಇಸ್ ಇವನ್ EWS ಕ್ವಾರ್ಟರ್ಸ್ 15 ಎಕರೆ ಜಮೀನು ಕೋರಮಂಗಲದಲ್ಲಿ, ಅಲ್ಲಿ ಬಡವರಿಗೆ ಮನೆ ಕಟ್ಟೋದಕ್ಕೆ ಶುರು ಆದಂತ ಪ್ರಾಜೆಕ್ಟು ಬಡವರಿಗೆ ಮನೆ ಎಲ್ಲೋ ಕೊಟ್ಟಾಗ್ಬಿಡ್ತು. ಈಗ ಅದು ಕೇವಲ ರಿಯಲ್ ಎಸ್ಟೇಟ್ ಅವನಿಗೆ. ಇದೆಲ್ಲವನ್ನ ಎಕ್ಸಾಮಿನ್ ಮಾಡೋದಕ್ಕೆ ಇದೆಲ್ಲ ಅವ್ರು ಬಿಜೆಪಿ ಶಾಸಕರು, ಸರ್ಕಾರ ಬಿಜೆಪಿ ಶಾಸಕರನ್ನು ಕಾರ್ನರ್ ಮಾಡಬಹುದಾಗಿತ್ತು, ಬಿಜೆಪಿ ಸರ್ಕಾರವನ್ನು ಕಾರ್ನರ್ ಮಾಡಬಹುದಾಗಿತ್ತು. ಜನರಿಗೆ ಒಂದು ಒಳ್ಳೆ ಚರ್ಚೆ ಮತ್ತು ಡಿಬೇಟು ಇವ್ರ ಅಸಲಿಯತ್ತು ಗೊತ್ತಾಗೋದು, ಅದು ತಪ್ಪಿಸ್ಕೊಂಡಿದ್ದು ನಾವೀಗ. ಯದುಕುಮಾರ್ ಸರ್, ಅಟ್ಲೀಸ್ಟ್ ಮುಕ್ತ ಚರ್ಚೆಗೆ ಯಾಕೆ ಅವಕಾಶ ಕೊಡ್ತಿಲ್ಲ ಬಿಜೆಪಿ ನಾಯಕರು? ಓಕೆ, ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿದ್ದು ಕೂಡ ತಪ್ಪಲ್ಲ, ಹೋರಾಟ ಮಾಡ್ತಾ ಇರೋದಲ್ಲ. ಸದನದಲ್ಲಿ ಮುಕ್ತವಾಗಿ ಚರ್ಚೆ ಮಾಡಬೇಕಾಗಿತ್ತು. ಇನ್ನೂ 2 ಅಸ್ತ್ರಗಳಿತ್ತಲ್ಲ, ಯಾಕೆ ಅದ್ರ ಬಗ್ಗೆ ಚರ್ಚೆ ಮಾಡಕ್ ಮನಸ್ಸು ಮಾಡ್ತಿಲ್ಲ ಬಿಜೆಪಿ ನಾಯಕರು ಅಂತ? ಸರ್ಕಾರದ ವಿರುದ್ಧ ಮಾಡಕ್ಕೆ ಒಂದಲ್ಲ 16 ಅಸ್ತ್ರಗಳಿದೆ ಮೇಡಮ್. ಅಲ್ಲಿ ನಾವು ಕೇಳುವಂಥದ್ದು ಸ್ಪಷ್ಟವಾಗಿ ಹೇಳಿದಂಥದ್ದು, ಯಾರು ಭ್ರಷ್ಟ ನಾಗೇಂದ್ರ ಇದ್ದಾರೋ ಅವ್ರು ರಾಜೀನಾಮೆ ಕೊಡಿ, ಇದು ಯಾವ್ದಾದ್ರು ಚರ್ಚೆ ಮಾಡಿ ಅಂತ ಹೇಳಿದಂಥದ್ದು. ನೀವ್ ಯಾಕೆ ರಕ್ಷಣೆ ಮಾಡ್ಕೊಂತ ಇದ್ದೀರಾ? ಸರ್ಕಾರ ಯಾವ ಉದ್ದೇಶಕ್ಕಾಗಿ ರಕ್ಷಣೆ ಮಾಡ್ಕೊಂತ ಇದ್ದೀರಾ? ದಲಿತರ ಹಣ ಏನು ಪೋಲಾಗಿದೆ, ಯಾವ್ದು ಬೇರೆ ಬೇರೆ ಉದ್ದೇಶಗಳಿಗಾಗಿ ಬಳಸಬೇಕಾಗಿತ್ತು ಅದು ಪೋಲಾಗಿದೆ. ಅದಕ್ಕೊಂದು ಇದ್ ಬೇಕಲ್ಲ, ಅದು ಅಕೌಂಟಬಿಲಿಟಿ ಬೇಕಲ್ಲ. ಸರ್ಕಾರ ಅದಕ್ಕೆ ಹೇಳ್ತಾ ಇದ್ದೀವಿ, ಯಾವ ಅಕೌಂಟಬಿಲಿಟಿನೂ ಹೇಳ್ದಿರಾ ಮೇಡಮ್. ಮೊನ್ನೆ ಡೆಪ್ಯೂಟಿ CM ಒಂದು ಮಾತು ಹೇಳಿದ್ರು, ಒಂದು ದುಷ್ಟ ಕೂಟ ರಚಿಸಿ ಇದನ್ನ ಲಪ್ಟಾಯಿಸಿದ್ದಾರೆ ಅಂತ ಡೆಪ್ಯೂಟಿ CM. ಪಾಪ ಅವಾಗ ಅವರ ನೇತೃತ್ವದ ಯಾರು ಗೃಹ ಮಂತ್ರಿ ಇದ್ರಲ್ಲ, ಅವ್ರ ನೇತೃತ್ವದಲ್ಲೇ ಇದೆಲ್ಲ ಆಗಿದಂಥದ್ದು. ಒಟ್ಟೊಬ್ಬರು ಅವತ್ತು ಅವ್ರಿಗೆ ಏನೂ ಗೊತ್ತಿಲ್ಲ, ಇವತ್ತು ಎಲ್ಲ ಗೊತ್ತಿರೋ ಥರ ಸದನದಲ್ಲಿ ಹೇಳ್ತಾ ಇದ್ದಾರೆ, ಅವರೊಂದು ದುಷ್ಟ ಕೂಟ ರಚಿಸಿ ಇದೆಲ್ಲ 600 ಅಕೌಂಟ್ ಮಾಡ್ಬಿಟ್ರಂತೆ, ಇವ್ರಿಗೆ ಯಾವುದು ಇದಿಲ್ದಿರಂತ. ಅಂದ್ರೆ ಬೇಸ್ಲೆಸ್ ಅಲಿಗೇಷನ್ಸ್ಗಳು ಯಾವ ರೀತಿಯಾದಂಥ ಒಂದು ಅವ್ರ ಮೇಲೆ ಕೇಸ್ ಇಲ್ಲ ಅಂತ ತಪ್ಪು ಮಾಹಿತಿನ ಸದನಕ್ಕೆ ಪರಮೇಶ್ವರ್ ಅವರು ಕೊಡ್ತಾರಲ್ಲ, ಇದಕ್ಕಿಂತ ಇನ್ಯಾವ ರೀತಿಯಾದಂತ ಹೇಳುವಂಥದ್ದು. ಮತ್ತೆ ಅವರು ಪ್ರೆಸ್ ಮೀಟ್ ಮಾಡಬೇಕಾದಾಗ ಮೇಡಮ್, ನಾವು ಯಾವುದೋ ಒಬ್ಬ ವ್ಯಕ್ತಿಯ ವಿರುದ್ಧ ಅಲ್ಲ ಇಲ್ಲಿರೋವಂಥದ್ದು, ವ್ಯಕ್ತಿಯ ವಿರುದ್ಧ ಅಲ್ಲ, ವ್ಯಕ್ತಿ ಮಾಡಿದಂಥ ಅವನ ಅಡಿಯಲ್ಲಿ ಅವನ ಖಾತೆಯಲ್ಲಿ ಆದಂಥ ಭ್ರಷ್ಟಾಚಾರದ ವಿರುದ್ಧ ಹೊರತು ಯಾವುದೇ ವ್ಯಕ್ತಿ ಬಗ್ಗೆ ಅಲ್ಲ. ವ್ಯಕ್ತಿ ಬಗ್ಗೆ ನಾವು ನಾಗೇಂದ್ರ ಅನ್ನೋದಲ್ಲ, ನಾಗೇಂದ್ರ ಯಾವ ಪದವಿಯಲ್ಲಿ ತಾವಿದ್ರೋ, ಯಾವ ನಿಮ್ಮ ಪದವಿ ಅಡಿಯಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟು ಮುಖ್ಯಮಂತ್ರಿ ಮತ್ತು ತಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂತು, ಯಾವ ಚಂದ್ರಶೇಖರ್ ಅವರ 6 ಪುಟಗಳ ಡೆತ್ತಲ್ಲಿ ಮೌಖಿಕವಾಗಿ ಇವರ ಆದೇಶದಲ್ಲಿ ನಾನು ತಗೊಂಡೆ ಅಂತ ಹೇಳ್ತಾ ಇದ್ದಾರೋ, ವಾಟ್ ಡಸ್ ಇಟ್ ಮೀನ್ ಮೇಡಮ್? ಅದಲ್ಲಿ ಇದು ಇದರ ಪ್ರೈಮ್ ಆಫೀಸಿ ಅಂತ ಇದೆಲ್ಲ ಆರೋಪಗಳಿಗೆ ಕ್ಲೀನ್ ಮಾಡಿ ಅಂತ ಬಂದಿದ್ದು. ಹಿಂದೆ ಗಣಪತಿ ಅವರ ಕೇಸ್ನಲ್ಲಿ KJ ಜಾರ್ಜ್ ಕೂಡ ರಾಜೀನಾಮೆ ಕೊಟ್ಟಿದ್ರು. ವೆನ್ ಡಿಡ್ ಹಿ ಕಮ್? ಅವ್ನು ಯಾವುದೋ ಒಂದು ಇದು ತನಿಖೆ ಸಂಸ್ಥೆ ಆಯ್ತು, ತನಿಖೆ ಆಯ್ತು, ಆಮೇಲೆ ಅವರು ಮತ್ತೆ ಸಂಪುಟಕ್ಕೆ ಬಂದಿದ್ದಂಥದ್ದು. ಅದೇ ರೀತಿ ಸರ್, 1 ನಿಮಿಷ ಸರ್ ಹೇಳಿ ನೋಡಿ. ಆಮೇಲೆ ಇಲ್ಲಿ ಬಂದು ರಿಕವರಿ ಆಗಿದೆ. ವಾಟ್ ಈಸ್ ಇಟ್ ರಿಕವರಿ ಮೇಡಮ್? ನಾನು ಒಬ್ಬ ಕಳ್ತನ ಮಾಡಿ ಮಾಲ್ ವಾಪಸ್ ಕೊಟ್ಬಿಟ್ಟೆ ಅಂದ್ರೆ ಶಿಕ್ಷೆ ಮಾಫಿ ಅಂತ ಈ ಕಾಂಗ್ರೆಸ್ ಸರ್ಕಾರದ ಹೊಸ ರೂಲ್ಸ್ ಇದು. ನೀವು ಸಂವಿಧಾನದ ಬಗ್ಗೆ ಮಾತಾಡ್ತೀರಾ, ಕಾನೂನು ಬಗ್ಗೆ ಮಾತಾಡ್ತೀರಾ, ಕಾನೂನಲ್ಲಿ ಹೇಳೈತಾ ರಿಕವರಿ ಆಗಿದೆ ದುಡ್ಡು ಯಾಕೆ ಹೋಯ್ತು? ಮೊದಲನೇ ಪ್ರಶ್ನೆ. ನಿಮ್ಮ ಆಡಳಿತದ ಅವಧಿಯಲ್ಲಿ ನಿಮ್ಮ ಸುಬರ್ದಿಯಲ್ಲಿದ್ದ ಬ್ಯಾಂಕ್ ಖಾತೆಗಳ ದಲಿತರ ದುಡ್ಡು ಹೇಗೆ ಆಚೆ ಹೋಯ್ತು? ಮತ್ತೆ ವಾಪಸ್ ಬಂದಿದೆ ಅಂತಂದಾಗ ಅದಕ್ಕೂ ನೀವು ಎಂತಾರೆ ಸಮರ್ಥನೆ ಕೊಡ್ತಿರಲ್ಲ. ಇನ್ನೂ ಸ್ವಲ್ಪ ಬರಬೇಕಾಗಿದೆ ಅಂದ್ರೆ ಇದು ಒಂಥರ ಕಳ್ಳ ಮಾಡ್ರ ಸರ್ಕಾರ ಮೇಡಮ್. ಮೊದಲೇ ಕಳ್ತನ ಮಾಡಿದ್ದಾನೆ, ಮಳ್ಳ ಒಬ್ಬ ಯಾರೋ ಹೇಳ್ತಾನೆ ವಾಪಸ್ ಬಂದಿದೆ ಅಂತ ಅಂದ್ಬಿಟ್ಟು ಅದಕ್ಕೆ ಮಾಫಿನಾದಲ್ಲಿ ಇದು ಕೂತ್ರೆ ಹೇಳ್ಬೇಕಾಗತ್ತೆ. ಮತ್ತೆ ನೀವು ಹೇಳಿದ್ರಿ ಇದಕ್ಕೆ
JDS ಅವರು ಏನು ಇದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ ಮೇಡಮ್. ಮಾನ್ಯ ಕುಮಾರಸ್ವಾಮಿ ಅವರು ಅವ್ರ ಜೊತೆಗೆ ನಾವು ಚರ್ಚೆ ಮಾಡಿದಂಥದ್ದು ಈ ಒಂದು ನಾಗೇಂದ್ರ ಹೋರಾಟದಲ್ಲಿ JDS ಮತ್ತೆ NDA ಮಿತ್ರಕೂಟವಾಗಿ ಸಂಪೂರ್ಣವಾದ ಬೆಂಬಲ ಇದೆ. ಮತ್ತೆ ನಾಳೆ ಬಿಡದಿ ಟೌನ್ಶಿಪ್ಸ್ ಆಗ್ಬೋದು, ನೈಸ್ ಟೌನ್ಶಿಪ್ಸ್ ಆಗ್ಬೋದು, ಅದು ಕೋರ್ಟ್ ಆದೇಶ ಕ್ಲಿಯರ್ ಆಗಿದೆ. ಮತ್ತೆ ಯಾಕೆ ಅಡ್ವರ್ಟೈಸ್ಮೆಂಟ್ ಅಂದ್ರೆ ಮೇಡಮ್ 2.5 ವರ್ಷಕ್ಕೆ ಸಾಧನಾ ಸಮಾವೇಶ, ಒಂದ್ ನಿಮಿಷ 2.5 ವರ್ಷಕ್ಕೆ ಸಾಧನ, 3 ವರ್ಷಕ್ಕೆ ಸಾಧನಾ ಸಮಾವೇಶ, ಏನು ಕಳೆದು ಗೊತ್ತಾಗಿಲ್ಲ. ಇದು ಯಾಕೆ ಅಡ್ವರ್ಟೈಸ್ಮೆಂಟ್ ಅಂದ್ರೆ ಇಡೀ ಜನತೆ ಗೊತ್ತಾಗ್ಬೇಕಾಗತ್ತೆ. ಸರ್ಕಾರ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇದು ಕೋರ್ಟ್ ಆದೇಶ, ಇಷ್ಟು ಜಮೀನು ಇದೆ ಇರೋಂಥದ್ದು. ಈಗಲಾದ್ರೂ ಸರ್ಕಾರ ಇದಕ್ಕೆ ಜವಾಬ್ದಾರಿಯುತವಾಗಿ ಏನಾದ್ರೂ ಕಮೆಂಟ್ ಮಾಡಿದಾರೆ ಮೇಡಮ್? ಯಾವುದೂ ಇಲ್ಲ. ಮತ್ತೆ ಕೇಳಿ ಯಾರು ರಕ್ಷಣೆಗೆ ಹೋಗಿದ್ದಾರೋ, ಯಾರು ಇದಕ್ಕೆ ಮಾಡಿದಾರೋ ಜನ ಉತ್ತರ ಮಾಡ್ಬೇಕಿತ್ತು. ಇಲ್ಲಿ ತಾವು ಕೇನಿನ ರಕ್ಷಣೆ ಮಾಡ್ತಾವ್ರೆ, ಇಲ್ಲಿ ತಾವು ನಾಗೇಂದ್ರ ರಕ್ಷಣೆ ಮಾಡ್ತಾವ್ರೆ. ನಾವೇ ಹೇಳ್ತಾ ಇದೀವಿ, ಜನರ ಪರವಾಗಿರುವಂತ, ಜನರ ದುಡ್ಡಿಗೆ ಅಕೌಂಟಬಲ್ ಆಗುವಂತ ರಿಸೈನ್ ಮಾಡಿ ಮುಂದೆ ಮಾತುಕತೆ ಮಾಡಿ ಅಲ್ಲಿಯವರೆಗೂ ಈ ಹೋರಾಟ ಮುಂದುವರಿಯುತ್ತೆ. ಇಡೀ ಈ ಒಂದು ವಿರೋಧದ ನೀವೊಂದು ಚಳುವಳಿನೋ ಪ್ರತಿಭಟನೆ ಮಾಡ್ತಾ ಇದ್ರಲ್ಲ, ಇದರಲ್ಲಿ ಒಬ್ಬ JDS ನಾಯಕರ ಮುಖ ಯಾಕೆ ಕಾಣ್ತಾ ಇಲ್ಲ ನಮಗೆ? ಸರ್, ನೀವು ಸದನದಲ್ಲಿ ತಾವು ಯಾಕೆ ಕುಮಾರಸ್ವಾಮಿ ಮುಖ ಕಾಣ್ತಾ ಇಲ್ಲ ಇಲ್ಲಿ? ಮುಖ ಕಾಣಿಸ್ತಾ ಇಲ್ಲ. 500 ದಿನ ಹೋರಾಟದಲ್ಲಿ ಭಾರತೀಯ ಜನತಾ ಅಶೋಕ್ ಅವರು ಇಬ್ರು ವಿರೋಧ ಪಕ್ಷದ ನಾಯಕರು ಯಾವ ಅಫೆಕ್ಟೆಡ್ ಏನು ಬಿಡದಿ ಟೌನ್ಶಿಪ್ಸ್ ಇದೆಯೋ ಎಲ್ಲ ಒಂದು ಗ್ರಾಮಗಳಿಗೆ ಹೋಗಿರುವಂತದ್ದು. ಅವ್ರು ಕುಮಾರಸ್ವಾಮಿ ಎದುರುಗಳನ್ನೇ ಮಾತಾಡಿದಂತದ್ದು ಅಂತ ಬಿಟ್ರೆ ಆಮೇಲೆ ಕಾಣಿಸ್ಲಿಲ್ಲ. ಇವತ್ತು 500 ದಿನ ಆಗೈತೆ ಮೇಡಮ್. ಸರ್ಕಾರ ಆಗ್ಲಿ, ಅಲ್ಲಿನ ಜನಪ್ರತಿನಿಧಿ ಬಾಲಕೃಷ್ಣ ಆಗ್ಲಿ, ಎಷ್ಟು ದಿನ ಏನಂತಾರೆ ಬೈರಮಂಗಲ ಕ್ರಾಸ್ ಅಲ್ಲಿ ಹೋಗ್ಬಿಟ್ಟು ಬಿಡದಿ ಅವರು ಇದಕ್ಕೆ ಅಹವಾಲ್ನ ಇದ್ ಮಾಡಿದ್ದಾರೆ, ಸರ್ಕಾರನೇ ಬಂದಿಲ್ವಲ್ಲ.